ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೇಮ್ ಆಲ್ಸೋ ಟೆಕ್ನಿಕಲಿ ಬಗ್ಗೆನೇ ಇನ್ಫಾರ್ಮ್ ಮಾಡ್ತೀನಿ. ಸೊ ನಾನು ಮೊದಲು ಒಂದು ವಿಡಿಯೋ ಕೊಟ್ಟಿದ್ದೀನಿ, ಅದು ಬಂದ್ಬಿಟ್ಟದೆ ಎಲೆಕ್ಟ್ರಿಕಲ್ ಬೇಸಿಕ್ ಟೂಲ್ಸ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಕೂಡ ಅಷ್ಟೇ ಇಂಪಾರ್ಟೆಂಟು. PPE ಕಿಟ್ ಅಂದರೆ ಏನೋ ನೋಡ್ತಾ ಹೋಗೋಣ. ಸೊ ಅದರಿಂದ ನಮಗೆ ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಬೆನಿಫಿಟ್ಸ್ ಇದೆ, ಅದರಿಂದ ಎಷ್ಟು ಸೇವ್ ಆಗುತ್ತೆ ನಮ್ಮ ಜೀವನ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅದು ಬಂದ್ಬಿಟ್ಟು PPE ಕಿಟ್ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಇದನ್ನ ಬರೀ ಒಂದೇ ಲೊಕೇಶನಲ್ಲಿ ಒಂದೇ ಜಾಗದಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಸೊ ಎಲ್ಲ ಲೊಕೇಶನ್, ಎಲ್ಲ ವರ್ಕ್ಗೂ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಅನ್ವಯ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾವು ಟೆಕ್ನಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಲೊಕೇಶನ್ಗಳಲ್ಲಿ ಯೂಸ್ ಮಾಡೋ ಇಂಪಾರ್ಟೆಂಟ್ ಮೇನ್ PPE ಕಿಟ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಬೇಕಾಗಿರೋದು ಫೇಸ್ ಮಾಸ್ಕ್ ಶೀಲ್ಡು. ಫಸ್ಟು ಏನಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಅಂದರೆ, ಈಗ ಯಾವುದೋ ಒಂದು ಸಾಲ್ಡ್ರಿಂಗ್ ವರ್ಕ್, ಏನೋ ಒಂದು ಹಾರ್ಡ್ ವರ್ಕ್ ಮಾಡ್ತಿರ್ತೀವಿ. ಸೊ ಅಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಏನು ಮಾಡಿರ್ತೀವಿ ಅಂದರೆ ಫೇಸ್ನ ಇಂಪಾರ್ಟೆಂಟಾಗಿ ನೋಡ್ಕೊ ವರ್ಕ್ ಮಾಡ್ತಿರ್ತೀವಿ. ಸೊ ಅದಿತ್ತು ಅಂದರೆ ನಮಗೆ ಫೇಸ್ಗಾಗೋ ಡ್ಯಾಮೇಜಸ್ಸು ಕಣ್ಗಿಣ್ಣಿಗೆ ಬಿತ್ತು ಅಂದರೆ ಮುಗೀತು ಜೀವನನೇ. ಸೊ ಅಂಥ ಸೇಫ್ಟಿ ಪ್ರೊಟೆಕ್ಷನ್ ಕೊಡುತ್ತೆ ಇದು ನಮಗೆ. ಆಗುವಂಥ ಭಯಂಕರ ಅಪಘಾತವನ್ನು ತಪ್ಪಿಸುತ್ತೆ. ಸೊ ಮತ್ತು ಗಾಗಲ್ಸ್, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಕಣ್ಣಿಲ್ಲ ಅಂದರೆ ಏನು ದಬ್ಬಕ್ಕಾಗೋದಿಲ್ಲ ನಾವು. ಸೊ ನೆಕ್ಸ್ಟ್ ಗಾಗಲ್ಸ್, ಅಲ್ಲಿಂದ ಬಂದ್ಬಿಟ್ಟಿದ್ದೆ ಇಂಪಾರ್ಟೆಂಟ್ ಹೆಲ್ಮೆಟ್. ಸೊ ಕೈ ಕಾಲಲ್ಲಿ ಯಾವುದೇ ಜಾಗಕ್ಕೆ ಡ್ಯಾಮೇಜ್ ಆದ್ರೂ ನಾವು ರಿಕವರಿ ಮಾಡ್ಕೊಳ್ಬೋದು. ಎಡ್ಗಾಯ್ತು ಅಂದರೆ ಮುಗೀತು. ಇದೊಂಥರ ಮೆಮೊರಿ. ಏನಪ್ಪ ಅಂದರೆ CP ಹೆಂಗಿರುತ್ತೆ ಹಂಗೆ ಮನುಷ್ಯನದು ತಲೆ ಇದು ಮೆಮೊರಿ. ಸೊ ಇಲ್ಲಿಗೊಂದು ಡ್ಯಾಮೇಜ್ ಆಯಿತು ಅಂದರೆ ಜೀವನನೇ ಹೋಗ್ಬಿಡುತ್ತೆ. ಸೊ ಇಂಪಾರ್ಟೆಂಟಾಗಿ ಸೇಫ್ಟಿ ನೋಡ್ಕೋಬೇಕಾಗಿರೋದು ತಲೆನ ನಾವು. ಸೊ ಹೆಲ್ಮೆಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟಿದ್ದೆ ನಾವು ಗ್ಲೌಸ್ಗಳು. ಇವಾಗ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಫೀಲ್ಡಲ್ಲೆಲ್ಲ ಸೊ ತುಂಬ ಸೇಫೆಸ್ಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದೆ PPE ಕಿಟ್ ಫಸ್ಟು ಕ್ಲೀನಾಗಿ ಪ್ರೊಟೆಕ್ಟಿವ್ ಆಗಿ ಹಾಕೊಂಡು, ಸೊ ಆಮೇಲೆ ಏನೇ ಕೆಲಸ ಮಾಡಬೇಕಂದ್ರೂ ನೆಕ್ಸ್ಟ್ ಫಸ್ಟ್ ನಮ್ಮ ಸೇಫ್ಟಿಗಳು ನೋಡ್ಕೊಂಡು ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಸೊ ಯಾಕೆಂದ್ರೆ ನಾವಿದ್ರೆ ನೆಕ್ಸ್ಟ್ ಕೆಲಸ, ನಾವೇ ಇಲ್ಲ ಅಂದಮೇಲೆ ಅದು ಮಾಡೋಕ್ಕಾಗಲ್ಲ ನೆಕ್ಸ್ಟು. ಸೊ ನಾವಿಲ್ಲ ಅಂದ್ರೂ ಅದನ್ನು ಬೇರೆಯವ್ರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನಂದ್ರೆ ಫಸ್ಟ್ ನಮ್ಮ ಸೇಫ್ಟಿಗಳನ್ನ ನೋಡ್ಕೊಳ್ಳೋಣ, ಪರ್ಸನಲ್ ಪ್ರೊಟೆಕ್ಟಿವ್ ನೋಡೋಣ. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಸೇಫ್ಟಿನೂ ಅಷ್ಟೇನೆ ಕೇರ್ಫುಲ್ಲಾಗಿ, ಅಷ್ಟೇ ಇದಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋಣ, ಚೆಕ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ವಿಡಿಯೋ ಏನಪ್ಪ ಅಂದರೆ PPE ಕಿಟ್ ಬಗ್ಗೆ ಆಗಿದೆ. ಸೊ ಬನ್ನಿ ಅದನ್ನು ಒಂದು ಡೆಮೋ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ಎಕ್ವಿಪ್ಮೆಂಟ್ ಇದೆ ಅಂತ. ಸೊ ಅದರಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಯಾವ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಸೇಫ್ಟಿ ಅಂತ ಬಂತು ಅಂದರೆ ಒಂದೇ ಲೊಕೇಶನಲ್ಲಿ ಅಂತ ಆಗೋದಿಲ್ಲ, ಎಲ್ಲ ಲೊಕೇಶನ್ ವೈಸಲ್ಲೂ ಇರುತ್ತೆ. ಸೊ ಹೋಮ್ ಅಪ್ಲಯನ್ಸ್ಗಳಲ್ಲೂ ಅಷ್ಟೇ. ಈ ಹೆಂಗಸ್ರು ಮಕ್ಕಳು ವರ್ಕ್ ಮಾಡಬೇಕಾದ್ರೆ, ಏನೀಗ ಪಾತ್ರೆ ಗೀತ್ರೆ ತೊಳಿಬೇಕಾದ್ರೂ ಅಷ್ಟೇ, ನೀರಿಗೆ ಬಿದ್ದು ಡ್ಯಾಮೇಜ್ ಆಗಿ ಕೈ ಕಾಲು ಏಟ್ ಮಾಡ್ಕೊಳ್ಳೋ ಮುರ್ಕೊಳ್ಳೋ ಚಾನ್ಸ್ಗಳು ಇರುತ್ತೆ. ಸೊ ಅಲ್ಲೂ ನಾವು ಸೇಫ್ಟಿಗಳನ್ನೆಲ್ಲನೂ ಯೂಸ್ ಮಾಡಬೇಕು. ಏನೋ ಒಂದು ಮ್ಯಾಟ್ ಹಾಕೊಂಡು ಅಲ್ಲಿ ಏನೋ ಪಾತ್ರೆ ಗೀತ್ರ ವಾಶ್ ಮಾಡ್ತಿದ್ರೆ ಮಾಡಿದ್ರೆ ಏನಾಗುತ್ತೆ, ಅಲ್ಲೊಂದು ವಾಟರ್ ಬೀಳ್ತು ಅಂದಾಗ ನಾವು ಯಾವುದೇ ಕಾರಣಕ್ಕೂ ಜಾರೋ ಚಾನ್ಸ್ ಇರೋದಿಲ್ಲ, ಅದ್ರ ಮೇಲೆ ಕಾಲಿಕ್ಕಿರ್ತೀವಿ ಮ್ಯಾಟ್ ಮೇಲೆ. ಸೊ ಎಲ್ಲ ಜಾಗದಲ್ಲೂ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ಇವಾಗ ಯಾವುದೋ ಒಂದು ಡ್ರೈವಿಂಗ್ ಮಾಡ್ಬೇಕಂದ್ರೂ ಒಂದು ಕಾರ್ ಡ್ರೈವಿಂಗ್ ಮಾಡ್ತೀರಾ, ಸೊ ಸೇಫ್ಟಿ ಬೆಲ್ಟ್ ಇಂಪಾರ್ಟೆಂಟ್, ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಏನಕ್ಕೆ ಅಂದರೆ ಯಾವುದೋ ಒಂದು ಕೈಕರ ಘಟನೆ ಆಯಿತು, ಸಂಭವಿಸ್ತು ಅಂದರೆ ಫಸ್ಟ್ ನಮಗೆ ಡ್ಯಾಮೇಜ್ ಆಗೋದೇ ತಲೆಗೆ. ಯಾಕಂದ್ರೆ ಫೋರ್ಸಲ್ಲಿ ಹೋಗಿ ಫ್ರಂಟಲ್ಲೇ ಹೊಡ್ಕೊಳ್ತೀವಿ. ಸೊ ಅದು ಸೇಫ್ಟಿ ಬೆಲ್ಟ್ ಅಪ್ಲೈ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಎಷ್ಟೋ ಪ್ರೊಟೆಕ್ಷನ್ ಇರುತ್ತೆ. ಮತ್ತೆ ನಾವು ಈ ಬೈಕ್ ಸವಾರಿ ಮಾಡಬೇಕು ಅಂದ್ರೂ, ಬೈಕ್ ರೈಡ್ ಮಾಡಬೇಕು ಅಂದ್ರೂ ಸೊ ಫಸ್ಟು ಸೇಫ್ಟಿ ನೋಡ್ಕೊಳ್ಳಿ. ನಮ್ಮ ಸೇಫ್ಟಿನೂ ನೋಡ್ಕೋಬೇಕು, ಬೈಕ್ ಸೇಫ್ಟಿನೂ ನೋಡಬೇಕು. ಸೊ ಫಸ್ಟು ಹೆಲ್ಮೆಟ್ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನೀವು ಹೆಂಗಾರು ಓಡಿಸಿ ಅಂತ ಹೇಳಕ್ ಹೋಗಿಲ್ಲ, ಸೇಫೆಸ್ಟ್ ಆಗಿನೇ ಓಡಿಸಿ. ಯಾಕೆಂದರೆ ಫ್ಯಾಮಿಲಿಗಳೆಲ್ಲ ಇರ್ತಾರೆ ನಮ್ಮನ್ನು ನಂಬ್ಕೊಂಡು. ಸೊ ಇವಾಗ ಟಾಪಿಕ್ ಚೇಂಜ್ ಮಾಡೋದು ಬೇಡ, ಬನ್ನಿ PPE ಕಿಟ್ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಹಾಗೆ ಹೇಳ್ದಂಗೆನೆ ಆಕ್ಚುಲಿ ಟೆಕ್ನಿಕಲಿ ಸೇಫ್ಟೀಸ್ ಅಂತ ಬಂತು ಅಂದಾಗ PPE ಕಿಟ್ ಅಂದ್ರೇನು, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಲೊಕೇಶನ್ ಆಗಲಿ, ಯಾವುದೇ ವರ್ಕ್ ಆಗಲಿ, ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಎಕ್ವಿಪ್ಮೆಂಟ್ಸ್. ಸೊ ನಾವೇನಂದ್ರೆ ಫಸ್ಟು ವೀಡಿಯೋದಲ್ಲೇ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಿತ್ತು. ಸೊ ಸ್ವಲ್ಪ ಡಿಲೇ ಆಗಿ ಕೊಡ್ತಾ ಇದ್ದೀವಿ, ತೊಂದರೆ ಏನಿಲ್ಲ. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಫೇಸ್ ಶೀಲ್ಡ್. ಏನಕ್ಕೋಸ್ಕರ ನಾವು ಇದು ಯೂಸ್ ಮಾಡ್ತೀವಿ ಅಂದರೆ ಐಸೋಲೇಷನ್ ಮಾಸ್ಕ್. ಇದನ್ನು ನಾವು ವರ್ಕ್ ಮಾಡೋ ಲೊಕೇಶನಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀವಿ, ಫೇಶಲ್ಲಿ ಹಾಕೊಂಡಿದ್ವಿ ಅಂದರೆ ಯಾವುದೇ ಥರದ ಡಸ್ಟ್ ಗಿಷ್ಟೇನೆ ಮುಖದ ಮೇಲೆ ಬೀಳ್ತು ಅಂದ್ರೂ ಜಾಸ್ತಿ ಇದೇನಾಗೋದಿಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಗಾಗಲ್. ಇದನ್ನು ತುಂಬ ಇಂಪಾರ್ಟೆಂಟ್. ನಾವು ವರ್ಕ್ ಮಾಡೋ ಲೊಕೇಶನಲ್ಲಿ ಯಾವಾಗ ಎಲ್ಲಿ ಏನು ಕಷ್ಟ ಬೀಳುತ್ತೆ ಅಂತ ಗೊತ್ತಿರೋದಿಲ್ಲ, ಯಾವ ಡಸ್ಟ್ ಬೀಳುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಆ ಟೈಮಲ್ಲಿ
ಮತ್ತು ಇದು ಯಾವುದೇ ಒಂದು ಶಾಲ್ಡ್ರಿಂಗ್ ವರ್ಕ್ ಮಾಡಬೇಕು ಅಂದ್ರೂ ಎನಿ ಒನ್ ಇದು ಇತ್ತು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಸೊ ಸೇಫ್ಟಿ ಆಗಿರುತ್ತೆ. ಸೊ ನೆಕ್ಸ್ಟು ಗ್ಲೌಸ್ ನೋಡ್ತಾ ಇದ್ದೀವಿ. ಇದರಲ್ಲಿ ತುಂಬ ಟೈಪ್ ಸಿಗುತ್ತೆ. ಸೊ ಇದೇನಪ್ಪ ಅಂದರೆ ಇನ್ಸುಲೇಟಿಂಗ್ ರಬ್ಬರ್ ಗ್ಲೌಸ್. ಸೊ ಇದನ್ನು ಜಾಸ್ತಿ ನಾವು ಎಲೆಕ್ಟ್ರಿಕಲ್ ವರ್ಕಿಂಗಲ್ಲೇ ಯೂಸ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟೇ ಸೇಫ್ಟಿ ಕೂಡ ಆಗಿರುತ್ತೆ. ನೆಕ್ಸ್ಟು ಅದೂ ಅಷ್ಟೇ ರಬ್ಬರ್ ಗ್ಲೌಸು. ಅದೇನೆಂದರೆ ಫೈಬ್ರಿಕ್ ಆ್ಯಂಡು ಕ್ಯಾಟೆಡ್ ರಬ್ಬರ್ ಗ್ಲೌಸ್. ಸೊ ಇದರಲ್ಲಿ ಗ್ಲೌಸ್ ಅಂತ ಬಂತು ಅಂದರೆ ತುಂಬ ಥರ ಇರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಹಂಗೆ ಮಾಡಿ ಟ್ಯಾಗ್ ಮಾಡಿರ್ತೀನಿ. ಸೊ ಗ್ಲೌಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇವಾಗ ನಾವು ಒಂದು ವರ್ಕ್ ಮಾಡ್ತಿದ್ದೀವಿ, ಯಾವುದೋ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಸೊ ಅವಾಗ ಯಾವಾಗ ಏನು ಟಚ್ ಮಾಡ್ತೀವಿ ಹೇಳೋಕ್ಕಾಗಲ್ಲ. ಇವಾಗ ಓಪನ್ ಏರಿಯಾದಲ್ಲಿ ಮಾಡಬೇಕಾದ್ರೆ ಬೈ ಮಿಸ್ಸಾಗಿ ಕರೆಂಟ್ ಏನಾರು ಪಾಸ್ ಆಯಿತು ಅಂದ್ರೂ ನಮ್ಮದು ಈ ಗ್ಲೌಸ್ ಇತ್ತು ಅಂದರೆ ತುಂಬ ಸೇಫ್ಟಿ ಇರುತ್ತೆ. ಯಾವುದೇ ಥರದ ಕೈಗಾರ ಘಟನೆ ನಡೆಯೋದಿಲ್ಲ ಮತ್ತು ನಮಗೆ ಪವರ್ ಕೂಡ ಪಾಸ್ ಆಗೋದಿಲ್ಲ ನಮಗೆ. ಸೊ ಏನಕ್ಕೋಸ್ಕರ ಅಂದರೆ ಇದು ಐಸೋಲೇಟಿಂಗ್ ಇರೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಇದು ಬನ್ನಿ ನೋಡೋಣ ಏನಂತಾರೆ ಸೇಫ್ಟಿ ಹೆಲ್ಮೆಟ್. ತುಂಬ ಇಂಪಾರ್ಟೆಂಟು. ಇವಾಗ ಯಾವುದೋ ಒಂದು ವರ್ಕ್ ಮಾಡ್ತಿರ್ತೀವಿ, ಅಪ್ಪಲ್ಲೇ ಆಗಲಿ ಡೌನಲ್ಲೇ ಆಗಲಿ, ಇವಾಗ ಮೇಲ್ಗಡೆ ವರ್ಕು ಕೆಳಗಡೆ ವರ್ಕು ಅಂತ ಏನಿಲ್ಲ, ಎಲ್ಲೇ ವರ್ಕ್ ಮಾಡಬೇಕಾದ್ರೂ ಇವಾಗ ನಮ್ಮ ತಲೆ ಮೇಲೆ ಏನು ಬೀಳುತ್ತೆ ಯಾವಾಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಯಾವುದೋ ಒಂದು ಮೆಟಲ್ ಬೀಳ್ತು ಅಂದ್ರೂ ಸಡನ್ನಾಗಿ ಈ ಸೇಫ್ಟಿ ಹೆಲ್ಮೆಟ್ ಇತ್ತು ಅಂದರೆ ಅದ್ರ ಮೇಲೆ ಬೀಳುತ್ತೆ. ಹಂಗಾಗಿ ನಮ್ಮ ಹೆಡ್ಡಿಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸೊ ತುಂಬ ಸೇಫ್ ಆಗುತ್ತೆ. ನೆಕ್ಸ್ಟು ಜಾಕೆಟು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕಿಂತ ಮೇನ್ ಇಂಪಾರ್ಟೆಂಟಾಗಿ ಸೊ ಸೇಫ್ಟಿ ಶೂಸ್. ಇವಾಗ ಇಂಡಸ್ಟ್ರಿ ಅಂತಲೇ ಅಲ್ಲ, ಕಂಪ್ನಿ ಯಾವುದೇ ಆಗಲಿ, ಈಗ ಒಂದು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿರ್ತೀವಿ, ಆ ಟೈಮಲ್ಲಿ ಇದು ಇತ್ತು ಅಂದರೆ ನಮಗೆ ಏನೋ ಒಂದು ಮೆಟಲ್ಲು ಕಾಲ ಮೇಲೆ ಬೀಳ್ತಾ ಏನೂ ತೊಂದರೆ ಆಗೋದಿಲ್ಲ, ಅಷ್ಟೊಂದೇನು ಡ್ಯಾಮೇಜ್ ಆಗೋದಿಲ್ಲ. ಸೊ ನಾವು ಎಕ್ಸ್ಪೆಕ್ಟ್ ಮಾಡುವಷ್ಟು ಜಾಸ್ತಿ ಹಾನಿ ಆಗೋದ್ರಿಂದ ತಪ್ಪಿಸ್ಕೊಳ್ತೀವಿ. ಸೊ ಸೇಫ್ಟಿ ಶೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಹೆಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಇದ್ರ ಬಗ್ಗೆ ಮುಂದೆಗಡೆ ಥಿಯರಿಲೇ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಗ್ಲೌಸು ಅಷ್ಟೇ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ತುಂಬ ಟೈಪ್ಸ್ ಇದೆ, ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಗಾಗಲ್ಸ್ ಕೂಡ ಅಷ್ಟೇ ಆಗಿರುತ್ತೆ. ಮತ್ತು ಫೇಸ್ ಶೀಲ್ಡು ಅಷ್ಟೇ ಇಂಪಾರ್ಟೆಂಟು. ಇದು ಏನಿದೆ ಸೇಫ್ಟಿ ಎಕ್ವಿಪ್ಮೆಂಟ್. ಮತ್ತು ಇದರಲ್ಲಿ ಏನಪ್ಪ ಮಿಸ್ಸಿಂಗ್ ಅಂದರೆ ಬೆಲ್ಟ್ ಒಂದು ಮಿಸ್ ಆಗಿದೆ, ಸೇಫ್ಟಿ ಬೆಲ್ಟ್ ಒಂದು ಮಿಸ್ ಆಗಿದೆ. ಇವಾಗೆಲ್ಲ ಒಂದು ಹೈಟ್ ವರ್ಕ್ ಮಾಡ್ತಿರ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ವರ್ಕ್ ಮಾಡಬೇಕು ಅಂದರೆ, ಇಲ್ಲ ಔಟ್ಸೈಡು ಕನ್ಸ್ಟ್ರಕ್ಷನ್ ವರ್ಕಿಂಗ್ ನಡೆಯೋ ಟೈಮಲ್ಲಿ ವರ್ಕ್ ಮಾಡಬೇಕು ಅಂದ್ರೂ ಅದನ್ನು ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಕೋದ್ರಿಂದ ಏನೋ ಒಂದು ಮಿಸ್ಸಾಗಿ ಸ್ಲಿಪ್ಪಾಗಿ ಹ್ಯಾಂಡ್ ಬಿಡ್ತೀವಿ, ಕೈ ಬಿಟ್ಬಿಡ್ತೀವಿ ಅಂದ್ಕೊಳ್ಳಿ. ಸೊ ಅದು ಹಾಕೊಂಡಿದ್ವಿ ಅಂದರೆ ಕೆಳಗೆ ಬೀಳೋ ಚಾನ್ಸ್ ತಪ್ಪಿ ಅದರಿಂದ ಸೇಫ್ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಸೇಫ್ಟಿ ಎಕ್ವಿಪ್ಮೆಂಟ್ ಏನಪ್ಪ ಅಂದರೆ ಹೆವಿ ಇಂಪಾರ್ಟೆಂಟ್. ಯಾವುದೇ ಫೀಲ್ಡ್ ಆಗಲಿ, ಎಲೆಕ್ಟ್ರಿಕಲ್ ಫೀಲ್ಡು ಅಂತಲ್ಲ, ಮೆಕ್ಯಾನಿಕಲ್ ಫೀಲ್ಡ್ ಅಂತಲ್ಲ, ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೂ ಸೇಫ್ಟಿ ಪ್ರಿಕಾಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ PPE ಅಂದರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಸೊ ನಾವು ಫಸ್ಟು ಇದನ್ನು ಆದಷ್ಟು ನೋಡ್ಕೊಳ್ಬೇಕು ವರ್ಕ್ ಮಾಡೋ ಜಾಗದಲ್ಲಿ. ಅದಾದಮೇಲೆ ನೆಕ್ಸ್ಟು ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಯಾವುದೇ ವರ್ಕ್ ಮಾಡೋಕ್ಕೋದ್ರೂ ಇದು ತುಂಬ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಮುಂದೆಗಡೆ ಥಿಯರಿಲೇ ತಿಳಿಸ್ತಾ ಹೋಗಿದ್ದೀನಿ ನೋಡಿ, ಅದನ್ನು ಒಂದ್ಸಲ ಹಂಗೇನೆ.